Hello everyone, welcome to Sankalp Learning Solutions. Let us see question number 3 of chapter Redox Reaction. Balance and find x, y, z for x is a Cr2O72 minus plus Fe2 plus H plus gives 2x times Cr3 plus y Fe3 plus z by 2 H2O. ಇಲ್ಲಿ x, y, z ವ್ಯಾಲ್ಯೂ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. This is also again on redox reaction here. Fe2 plus losing its one electron to form Fe3 plus. Okay. Illi Cr2O72 minus ali what is the oxidation number of chromium? Cr2O7 2 minus ಇದೆ. Okay. ನಾನಿಲ್ಲಿ 2 minus ಇರುತ್ತೆ. So I can write it here 2x ಅಂತ ಬರಿತೀನಿ. ಯಾಕೆಂದ್ರೆ ಎರಡು ಕ್ರೋಮಿಯಂದು ಸೇರಿ ನನಗೆ ಆಕ್ಸಿಡೇಷನ್ ಸ್ಟೇಟ್ ಸಿಕ್ಕಿರುತ್ತೆ. ಸೊ 2x ಪ್ಲಸ್ 7 into minus 2 14 is equal to minus 2x is equal to 12 ಆಯ್ತಾ. x is equal to plus 6 ಅಂದ್ರೆ each chromium having oxidation state plus 6 ಅಲ್ಲಿ ಇದೆ. ಅದು each chromium. ಸರಿ, ಹಾಗಿದ್ರೆ ಪ್ಲಸ್ 6 ಇಂದ ಏನಾಗ್ತಾ ಇದೆ +3 +6 to +3 ಆಗ್ತಾ ಇದೆ. ಹಾಗಿದ್ರೆ ಎಷ್ಟು ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ತಾ ಇದೆ? 3 ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ತಾ ಇದೆ. ಬಟ್ ಇರೋದೆಷ್ಟು? 2 ಕ್ರೋಮಿಯಂ ಇದೆ. ಸೊ ಟೋಟಲಿ 3 electrons into 2 ಟೋಟಲಿ 6 electrons ಅನ್ನ ತಗೊಳ್ತಾ ಇದೆ. ಒಟ್ಟು ಇಲೆಕ್ಟ್ರಾನ್ ಈ ರಿಯಾಕ್ಷನ್ ಅಲ್ಲಿ 6 ಇಲೆಕ್ಟ್ರಾನ್ ಅನ್ನ ತಗೊಳ್ತಾ ಇದೆ. 1 ಇಲೆಕ್ಟ್ರಾನ್ Fe2 ಪ್ಲಸ್ ಇಂದ Fe3 ಪ್ಲಸ್ ಆಗುವಾಗ 1 ಇಲೆಕ್ಟ್ರಾನ್ ಲೂಸ್ ಆಗ್ತಾ ಇದೆ. ಹಾಗಿದ್ರೆ ಈಗ Fe2 ಪ್ಲಸ್ ಇಂದ Fe3 ಪ್ಲಸ್ ಆಗ್ಬೇಕಲ್ಲ, ಎಷ್ಟು ಇಲೆಕ್ಟ್ರಾನ್ ಅನ್ನ ಕೊಡಬೇಕು? ಎಸ್, 6 ಇಲೆಕ್ಟ್ರಾನ್ಸ್ ಅನ್ನ ಕೊಟ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ y ವ್ಯಾಲ್ಯೂ ಏನಾಗಬೇಕು? 6. ಸರಿ, ಹಾಗಿದ್ರೆ ಐ ಕ್ಯಾನ್ ಈಸಿಲಿ ಎಲಿಮಿನೇಟ್ ಸಿ ಅಂಡ್ ಡಿ ಆಪ್ಷನ್. y ನನಗೆ 6 ಬೇಕು, ಅದು ಆಪ್ಷನ್ ಎ ಮತ್ತೆ ಬಿ ಅಲ್ಲಿ ಇದೆ. ಹಾಗಿದ್ರೆ x ವ್ಯಾಲ್ಯೂ ಏನಾಗುತ್ತೆ? 1. ಯಾಕೆಂದ್ರೆ ಇಲ್ಲಿ 1 ಇದ್ರೆ 6 ಇಲೆಕ್ಟ್ರಾನ್ಸ್ ಗೇನ್ ಆಗುತ್ತೆ, ಇಲ್ಲಿ 6 ಇದ್ರೆ 6 ಇಲೆಕ್ಟ್ರಾನ್ ಲೂಸ್ ಆಗುತ್ತೆ. ಹಾಗಾಗಿ ಎರಡು ಕಡೆ 6 ಬ್ಯಾಲೆನ್ಸ್ ಆಯ್ತು ಅಗೇನ್. ಅದಾದ್ಮೇಲೆ ಹೈಡ್ರೋ H2O ಎಷ್ಟು ಬರುತ್ತೆ? H ಪ್ಲಸ್ ಎಷ್ಟು ಬರುತ್ತೆ ನೋಡು. ಇಫ್ ಇಟ್ ಈಸ್ 7H ಪ್ಲಸ್ 7H ಪ್ಲಸ್ ಆದ್ರೆ 7/2 H2 ಆಗುತ್ತೆ. ಅವಾಗ H2O ಆಗುತ್ತಲ್ಲ? ಇಲ್ಲ, ಅವಾಗ ಸರಿ ಆಗಲ್ಲ. 7/2 H2O ಆಗುತ್ತೆ. ಬಟ್ ನಮಗ್ ಬೇಕಾಗಿರೋದು ಎಷ್ಟು? 7 ಆಕ್ಸಿಜನ್ ಬೇಕು. 7 ಆಕ್ಸಿಜನ್ ಬೇಕು ಅಂದ್ರೆ ಐ ಹ್ಯಾವ್ ಟ್ರೈಡ್ ಹಿಯರ್ 14. 14/2 ಅಂದ್ರೆ 7 H2O ಆದ್ರೆ ಆಕ್ಸಿಜನ್ ನಮ್ಗೆ 7 ಸಿಗುತ್ತೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. 1, 6, 14. ಥ್ಯಾಂಕ್ ಯು.